ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಪ್ರಸಿದ್ಧ ಪ್ರವಾಸಿ ಸ್ಥಳವಾಗಿರುವ ವಿಯೆಟ್ನಾಂನಲ್ಲಿ ಒಂದು ದುರಂತ ಸಂಭವಿಸಿದೆ. ವಿಯೆಟ್ನಾಂನಲ್ಲಿ ಪ್ರವಾಸಿಗರಿದ್ದ ಬೋಟ್ ಮಗುಚಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಈ ದುರಂತದಲ್ಲಿ 15 ಜನ ಭಾರತೀಯರು ಮೃತಪಟ್ಟಿದ್ದಾರಂತೆ. ಬೋಟ್ನಲ್ಲಿ ಒಟ್ಟು 32 ಜನ ಭಾರತೀಯರು ಪ್ರಯಾಣಿಸ್ತಾ ಇದ್ರು. ಅದರಲ್ಲಿ 20ಕ್ಕೂ ಹೆಚ್ಚು ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಬಟ್ 15ಕ್ಕಿಂತ ಹೆಚ್ಚಿನ ಜನ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೃತಪಟ್ಟಿರುವ ಬಹುತೇಕರು ಆಂಧ್ರ, ತಮಿಳುನಾಡು, ತೆಲಂಗಾಣ ಮೂಲದವರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈಗ ಫೂಕ್ ವೋಕ್ ಅನ್ನುವಂತಹ ಬೋಟ್ ಮಗುಚಿದ್ದು ಒಟ್ಟು 32 ಜನ ಪ್ರಯಾಣಿಸ್ತಾ ಇದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಎಲ್ಲರೂ ಕೂಡ ಭಾರತೀಯರು, ಭಾರತದಿಂದ ವಿದೇಶಕ್ಕೆ ಪ್ರವಾಸಕ್ಕೆ ಹೋಗಿದ್ರು. ವಿಯೆಟ್ನಾಂ ಸಾಮಾನ್ಯವಾಗಿ ಭಾರತದ ಬಹಳಷ್ಟು ಜನ ವಿಯೆಟ್ನಾಂಗೆ ಪ್ರವಾಸಕ್ಕೆ ಹೋಗ್ತಾರೆ, ಪ್ರಸಿದ್ಧ ಪ್ರವಾಸಿ ಸ್ಥಳ. ಬಟ್ ಇವತ್ತು ಈ ದುರಂತ ಸಂಭವಿಸಿದೆ. ಒಟ್ಟು ಆ ಬೋಟ್ನಲ್ಲಿ 32 ಜನ ಪ್ರಯಾಣ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅದು ಸ್ಪೀಡ್ ಬೋಟ್. ಅದರಲ್ಲಿ 32 ಜನ ಇದ್ದು 20ಕ್ಕೂ ಹೆಚ್ಚು ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಬಟ್ 15ಕ್ಕಿಂತ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ವಿಯೆಟ್ನಾಂನಲ್ಲಿ ಆಗಿರುವಂತಹ ಭೀಕರ ದುರಂತ ಇದು. ಸಾಮಾನ್ಯವಾಗಿ ಭಾರತೀಯರು ವಿದೇಶದಲ್ಲಿ ಪ್ರವಾಸ ಅಂದಾಗ ಮೊದಲು ಆಯ್ಕೆ ಮಾಡ್ಕೊಳ್ಳೋದೇ ವಿಯೆಟ್ನಾಂ ಅನ್ನ. ಸ್ವಲ್ಪ ಚೀಪ್ ಆಗಿರುತ್ತೆ ಮತ್ತೆ ತುಂಬಾ ಸುಂದರವಾಗಿರುವಂತಹ ದೇಶ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಶಬ್ಬೀರ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಬ್ಬೀರ್, ಈ ದುರಂತಕ್ಕೆ ಕಾರಣ ಏನು? ಸದ್ಯ ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ? ನೋಡಿ, ಈ ದುರಂತಕ್ಕೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ನಿಖರವಾದಂಥ ಮಾಹಿತಿಗಳು ಲಭ್ಯ ಆಗಿಲ್ಲ. ಆದರೆ ತಾಂತ್ರಿಕ ದೋಷದಿಂದ ಬೋಟ್ ಮಗುಚಿ ಬಿದ್ದಿರುವಂಥ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಒಟ್ಟು 32 ಜನ ಪ್ರವಾಸಿಗರು ಈ ಒಂದು ಬೋಟ್ನಲ್ಲಿದ್ದರು. ವಿಯೆಟ್ನಾಂ ಪ್ರವಾಸಕ್ಕೆ ಅಂತ ತೆರಳಿದಂಥ ಭಾರತೀಯರು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಮೂಲದಿಂದ ವಿಯೆಟ್ನಾಂ ಪ್ರವಾಸಕ್ಕೆ ತೆರಳಿದ್ರು. ಆ ಸ್ಪೀಡ್ ಬೋಟ್ನಲ್ಲಿ ಪ್ರಯಾಣವನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈವರೆಗೂ 15 ಜನ ಮೃತಪಟ್ಟಿರುವಂಥದ್ರ ಬಗ್ಗೆ ಅಧಿಕೃತವಾದಂಥ ಮಾಹಿತಿಗಳು ಬಂದಿದ್ದಾವೆ. ಇದರ ಜೊತೆಗೆ 18 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಇದನ್ನು ಹೊರತುಪಡಿಸಿ ಇದ್ದಂತ ಬೇರೆ ಜನರನ್ನು ಕೂಡ ರಕ್ಷಣೆ ಮಾಡುವಂತ ಕೆಲಸ ಕೂಡ ಈಗ ಸದ್ಯಕ್ಕೆ ಮುಂದುವರೆದಿದೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಮೃತರ ಮಾಹಿತಿಯನ್ನು ಕೂಡ ಬಿಡುಗಡೆ ಮಾಡುವಂತ ಸಾಧ್ಯತೆಗಳನ್ನು ಕೂಡ ಈಗ ನಿರೀಕ್ಷೆ ಮಾಡಲಾಗ್ತಾ ಇರುವಂತದ್ದು. ಇನ್ನಷ್ಟು ಜನರ ರಕ್ಷಣಾ ಕಾರ್ಯಾಚರಣೆ ಕೂಡ ಈಗ ಸದ್ಯಕ್ಕೆ ಮುಂದುವರೆದಿದೆ. ಘಟನೆಯ ಬಳಿಕ ಈ ಒಂದು ಬೋಟ್ ಮಗುಚಿ ಬೀಳಲಿಕ್ಕೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ತನಿಖೆ ನಡೆಯುವಂತ ಸಾಧ್ಯತೆಗಳಿದಾವೆ. ನಯನ, ವಿಯೆಟ್ನಾಂನಲ್ಲಿ ನಡೆದಿರುವ ಭೀಕರ ಬೋಟ್ ದುರಂತಕ್ಕೆ ಸಂಬಂಧಪಟ್ಟಂತೆ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಈಗ ಭಾರತೀಯ ರಾಯಭಾರಿ ಕಚೇರಿ ಸಹಾಯವಾಣಿಯನ್ನ ಬಿಡುಗಡೆ ಮಾಡಿದೆ. ಯಾರಿಗಾದ್ರೂ ಸಹಾಯ ಬೇಕು ಅಂತ ಹೇಳಿದ್ರೆ ಆ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿಯನ್ನ ಕೊಡಬಹುದು, ಸಹಾಯವನ್ನ ಪಡ್ಕೋಬಹುದು ಅನ್ನುವ ಮಾಹಿತಿಯನ್ನ ಈಗ ಭಾರತೀಯ ರಾಯಭಾರಿ ಕಚೇರಿ ಬಿಡುಗಡೆ ಮಾಡಿದೆ. ಈ ಬೋಟ್ ದುರಂತದಲ್ಲಿ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಆಗಬಹುದು ಅನ್ನುವ ಮಾಹಿತಿ. ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. 32 ಜನ ಪ್ರಯಾಣಿಸ್ತಾ ಇದ್ರು. ಬಟ್ ಅದರಲ್ಲಿ 20ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಲಾಗಿದೆ. ಈಗಾಗಲೇ 15 ಜನ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ದುರಂತಕ್ಕೆ ಕಾರಣ ಏನು ಅನ್ನೋದು ಇಲ್ಲಿವರೆಗೂ ಗೊತ್ತಾಗಿಲ್ಲ.